ಕೊಲೆಗಡುಕರು ಎಂದ್ರೆ ವಿಶಿಷ್ಟ ವ್ಯಕ್ತಿಗಳೆಂದು, ಕೊಲೆಯೆಂದು ಒಂದು ಮಹಾಸಾಹಸದಂತೆ ಅವರು ಜರುಗಿಸುತ್ತಾರೆಂದು ಊಹಿಸುವುದು ತಪ್ಪು. ಅದು ಈ ಭೂಗತ ವಂಚಕ ಪ್ರಪಂಚದಲ್ಲಿ ಕೊಲ್ಲದಿದ್ದರೆ ಪರಿಣಾಮ ತಾನು ಸಾಯಬೇಕಾಗುತ್ತದೆ ಎಂದಾದಗಲಂತೂ ಜೀವಿಸುವುದಕ್ಕಾಗಿ ಬದುಕಿರುವವನು ಉಸಿರಾಡುವ ಹಾಗೆ ಇವೆಲ್ಲ ನಡೆಯುತ್ತದೆ. ದೌಲತ್ರಾಮ್ ಯಾರನ್ನಾದರೂ ಖತಂ ಮಾಡಬೇಕೆಂದಿದ್ದರೆ ಆ ಪ್ರಾಣಿಯ ಕಣ್ಣುಗಳನ್ನು ಮಾತ್ರ ನೋಡುತ್ತಿರಲಿಲ್ಲ. ಅದು ಮನುಷ್ಯರಾಗಲಿ ಕುರಿಕೋಳಿಯಾಗಲಿ ಅದರ ಕಣ್ಣುಗಳನ್ನು ಮಾತ್ರ ನೋಡಬೇಡ. ಇದೊಂದು ಸರಳ ಸೂತ್ರವನ್ನು ಮಾತ್ರ ಅವನು ಅನುಸರಿಸುತ್ತಿದ್ದ. ದ್ಯಾವಮ್ಮನ ಮಗಳನ್ನು ಪರಂಧಾಮಕ್ಕೆ ಕಳಿಸಲು ನಿರ್ಧರಿಸಿ ಕಾರು ಮುಂದೆ ಹೊರಟಾಗ ಅದರ ನೆತ್ತಿಯ ಮೇಲೆ ಮುಷ್ಟಿಯಿಂದ ಒಂದೇ ಒಂದು ಗುದ್ದು ಗುದ್ದಿದ್ದರೆ ಸಾಕು. ಇನ್ನೂ ಮೂಳೆಗಟ್ಟಿಯಿಲ್ಲದ ಅದರ ಎಳೆಯ ನೆತ್ತಿ ಕೋಳಿ ಮೊಟ್ಟೆಯಂತೆ ಅಜ್ಜಿಬಜ್ಜಿಯಾಗಿ ಕಮಕ್ಕಿಮಕ್ಕೆನ್ನದೇ ಅದರ ಉಸಿರು ಉಡುಗುತ್ತದೆ ಎಂದುಕೊಂಡ ದೌಲತ್ರಾಮ್ ಹಾಗೆ ಮಾಡದಿದ್ದುದು ಅದರ ಕಣ್ಣು ನೋಡಿದ್ದಕ್ಕಲ್ಲ. ಹುಡುಗಿಯ ಹತ್ತಿರ ಕಾರು ನಿಲ್ಲಿಸಿದಾಗ ದೌಲತ್ರಾಮ್ ಕಾರು ಬಾಗಿಲು ತೆಗೆಯುವುದಕ್ಕೂ ಮೊದಲೇ ದೂರದಲ್ಲೆಲ್ಲೋ ಕಾರೋ ಬಸ್ಕೋ ಬರುವ ಸದ್ದಾಯಿತು. ಮುಂದೇನೆಂದು ಮಿಂಚಿನಂತೆ ಯೋಚಿಸಿದ ದೌಲತ್ರಾಮ್ ಚಕ್ಕನೆ ಒಂದು ನೋಟು ತೆಗೆದು ಹುಡುಗಿ ಕೈಗೆ ಕೊಟ್ಟು ಕೈಯಲ್ಲಿದ್ದ ಬುಟ್ಟಿ ಕಿತ್ತುಕೊಂಡಂತೆ ತೆಗೆದುಕೊಂಡು ಹೋಗು ಹೋಗು ಎಂದು ಗದರಿ ಹೇಳಿದ. ಬೆಳಗಿನಿಂದ ನಿಂತು ನಿಂತು ಪ್ರತಿಯೊಂದು ವಾಹನ ಬಂದಾಗಲೂ ಪ್ರತೀಕ್ಷೆಯಿಂದ ಕಾದು ಕಾದು ಹತಾಶೆಯಲ್ಲಿ ದುಃಖದಲ್ಲಿ ತನ್ನ ಕೈಯಲ್ಲಿ ಒಣಗುತ್ತಿದ್ದ ಕೊನೆಯ ಹೂಮಾಲೆಯನ್ನು ಎತ್ತಿ ಹಿಡಿದ ದ್ಯಾವಮ್ಮನ ಮಗಳಿಗೆ ದೌಲತ್ರಾಮನ ವರ್ತನೆ ಎಷ್ಟು ದುಃಖ ತಂದಿತೆಂದರೆ ನೆತ್ತಿಯ ಮೇಲೆ ಮುಷ್ಟಿಯಿಂದ ಅಪ್ಪಳಿಸಿದ ಹಾಗೆ ಆಯಿತು. ಮರಗಳೆಲ್ಲ ಹುಚ್ಚರ ಹಾಗೆ ತಲೆ ಕೆದರಿಕೊಂಡು ಗಾಳಿಗೆ ತೂರಾಡುತ್ತಾ ಹೀಯಾಳಿಸಿ ನಗುವಂತೆ, ನೋಡಿದಷ್ಟುದ್ದಕ್ಕೂ ಹಾಸಿಬಿದ್ದಿರುವ ರಸ್ತೆ ಕಠೋರ ಜೀವನದಂತೆ, ಮೋಡ ಕಿಕ್ಕಿರಿದಿದ್ದ ಆಕಾಶ ಅವಳನ್ನು ಮುಚ್ಚಿ ಕೂಡಿಹಾಕಿದ ಡಬ್ಬಿ ಮುಚ್ಚಳದಂತೆ ಅಸಹನೀಯವಾಗಿ ಕಂಡಿತು. ಬೆಳಗ್ಗೆ ಬರುತ್ತಾ ಬುಟ್ಟಿಯ ತುಂಬ ಮಾಲೆಗಳೊಂದಿಗೆ ಹೊತ್ತು ತಂದಿದ್ದ ಅವಳ ಕಿನ್ನರ ಕನಸುಗಳೆಲ್ಲ ಧೂಳು ಹಿಡಿದು ಮುರುಟಿ ದುರ್ಭರವಾದವು. ಹುಡುಗಿಯ ಕಣ್ಣೊಳಗೆ ನೀರು ತುಂಬಿ ಪ್ರಪಂಚವೆಲ್ಲ ಮಂಜು ಮಂಜಾಯಿತು. ಆ ಹುಡುಗಿ ಹುಲ್ಲಿನ ಮಧ್ಯೆ ಬೈತಲೆ ಎಳೆದಂತಿದ್ದ ಕಾಲುದಾರಿಯಲ್ಲಿ ಮೌನವಾಗಿ ಮಾನವದನದಲ್ಲಿ ತಿರುಗಿ ಮಾತೇ ಆಡದೆ ಹೊರಟು ಹೋದಳು. ಬಂದಿದ್ದ ಮಾತು ಮತ್ತೊಮ್ಮೆ ಶಾಶ್ವತವಾಗಿ ನಿರ್ಗಮಿಸಿತ್ತು. ದುಡ್ಡು ಕಟ್ಟಿದ್ದಕ್ಕೆ ಕಣ್ಣೀರು ಹಾಕುತ್ತಾ ಹುಡುಗಿ ಹೊರಟು ಹೋಗಿದ್ದೇಕೆಂದು ಅಚ್ಚರಿಪಡಲು ದೌಲತ್ರಾಮನಿಗೆ ಪುರುಸೊತ್ತೂ ಇರಲಿಲ್ಲ. ಅವನು ಅದನ್ನು ಗಮನಿಸಲೂ ಇಲ್ಲ. ಈ ಹಾಳು ಹುಡುಗಿ ದೆಸೆಯಿಂದ ತಮಗೆ ವೃಥಾ ಕಾಲಹರಣವಾಯಿತಲ್ಲ ಎಂದಷ್ಟೇ ಅವನು ಯೋಚಿಸಿದ್ದು. ಪ್ಯಾಕೆಟ್ ತಗೊಂಡು ಕಾರಿನಲ್ಲಿ ಕುಳಿತಾಗ ಕುಟ್ಟಿ ದೌಲತ್ರಾಮ್ ಮಾಡಿದ್ದು ಸರಿಯೋ ತಪ್ಪೋ ಎಂದು ಯೋಚಿಸುತ್ತಿದ್ದ. ಅವನು ಇನ್ನೇನು ಮಾಡಬಹುದಿತ್ತು ಎಂದು ಯೋಚಿಸಿದ. ಆದರೆ ಆ ಬಗ್ಗೆ ಒಂದು ಮಾತನ್ನೂ ಆಡಲಿಲ್ಲ. ಕಾರನ್ನು ರಿವರ್ಸ್ ತೆಗೆಯಲು ಎಲ್ಲೋ ಬರುತ್ತಿದ್ದ ಬಸ್ಕೋ ಲಾರಿಯೋ ಹೋಗಲಿ ಎಂದು ಕೊಂಚ ಹೊತ್ತು ಕಾದರೂ ಏನೂ ಬರಲೇ ಇಲ್ಲ. ಅವನು ಕಾರು ತಿರುಗಿಸಿ ವಾಪಸ್ ಹೊರಟ ಮೇಲೂ ಇಬ್ಬರಿಗೂ ಏನೋ ಗುಮಾನಿ. ತಾವು ಕೇಳಿದ ಸದ್ದು ಯಾವುದು? ಎಲ್ಲಿ ಹೋಯಿತು ಆ ವಾಹನ? ಹಲವು ಮೈಲಿ ಹೋಗಿದ್ದರಷ್ಟೇ. ಹಿಂದಿನಿಂದ ಹಾರ್ನ್ ಶಬ್ದ. ಒಂದು ಪೊಲೀಸ್ ಜೀಪು ಭರಾಟದಿಂದ ಧೂಳೆಬ್ಬಿಸಿ ಇವರನ್ನು ಮೀರಿ ಮುನ್ನೆ ಹೋಯಿತು. ಅದರ ಹಿಂದೆಯೇ ಇನ್ನೊಂದು ಕಾರು. ರಸ್ತೆಯಲ್ಲಿ ಅವು ಎಬ್ಬಿಸಿದ ಧೂಳು ಅಡಗಿದ ಮೇಲೆ ಕಾರನ್ನು ನಿಧಾನ ಪಕ್ಕಕ್ಕೆ ನಿಲ್ಲಿಸಿ ಇಬ್ಬರೂ ಮುಖಾಮುಖಿ ನೋಡಿಕೊಂಡರು. ಟೈಡರ್ಗಳು ಪುತ್ತೂರಿ ಹತ್ತಿರ ಸಿಲೋನಿಗಳ ಕ್ಯಾಂಪಿಗೆ ಬಂದಿದ್ದಾರೆ ಅಂತ ವರ್ತಮಾನ ಇತ್ತು ಕುಟ್ಟಿ. ಅದಕ್ಕೆ ಇರಬೇಕು ಓಡಾಟ. ನೀನ್ ನಡಿ ಎಂದ ದೌಲತ್ರಾಮ್. ನಕ್ಕ. ಈ ಕಾರ್ ಮಾಲೀಕ ಕಂಪ್ಲೇಂಟ್ ಕೊಟ್ಟಿರೋಲ್ಲವಾ? ಕುಟ್ಟಿ ಪ್ರಶ್ನೆ ಕೇಳಿದ. ಕಾರು ಲಿಫ್ಟ್ ಮಾಡಿರೋದು ಕಣ್ಣಾನೂರಿನಲ್ಲಿ. ಎಲ್ಲಾದ್ರೇನು? ಅದಿರೋದು ಕೇರಳ ಸ್ಟೇಟು. ಅದೆಷ್ಟು ಮಹಾದೂರ ಇಲ್ಲಿಗೆ? ಸ್ಟೇಟಿಂದ ಸ್ಟೇಟಿಗೆ ಅಂದ್ರೆ ಸರ್ಕಾರಗಳಿಗೆ ದೂರಾನೆ. ಅದೆಲ್ಲ ಸರ್ಕಾರಗಳ ಜ್ಯೂರಿಸ್ಡಿಕ್ಷನ್ ಮೇಲಿದೆ. ನೀನ್ ಪುರಾಣನೆಲ್ಲ ಯಾವನಾದ್ರೂ ನಸೀಬ್ ಕೆಟ್ಟೋನಿದ್ರೆ ಹೇಳು. ಅದ್ಯಾಕವೆಲ್ಲ ಮಾತು? ಏನ್ ಮಾಡೋಣ ಈಗ ಅಷ್ಟು ಹೇಳು. ಏನಿಲ್ಲ, ಕಾರಿಗೆ ನಮೋ ನಮಃ ಅಷ್ಟೇ, ಮತ್ತೇನಿಲ್ಲ. ಹಾಗೆಂದವನೇ ಕುಟ್ಟಿ ಕಾರು ಸ್ಟಾರ್ಟ್ ಮಾಡಿದವ. ಕೊಂಚ ದೂರ ಅತ್ತಿತ್ತ ನೋಡುತ್ತಾ ಮುಂದೆ ಬಿಟ್ಟವ. ಕಾಡೊಳಗೆ ಕಾರು ಒಳಗೆ ನುಗ್ಗಿಸುವಷ್ಟು ದಾರಿ ಕಂಡ ಕೂಡಲೇ ಸ್ಟೀರಿಂಗ್ ತಿರುಗಿಸಿದ. 5 ನಿಮಿಷದೊಳಗೆ ಕಾರಿಗೆ ವಿದಾಯ ಹೇಳಿ ಅವರಿಬ್ಬರೂ ದಾರಿಯಲ್ಲಿ ದೇವಪುರದ ಕಡೆಗೆ ನಡೆಯತೊಡಗಿದರು. ಜುಗಾರಿ ಕ್ರಾಸ್ನಲ್ಲಿ ಸುರೇಶ ಗೌರಿ ಬಸ್ಸಿನೊಳಗೆ ಹತ್ತಿ ಕುಳಿತು ಕೊಂಚ ಹೊತ್ತಾದರೂ ಕ್ಯಾಪ್ಟನ್ ಖುದ್ದೂಸನ ಎಕ್ಸ್‌ಪ್ರೆಸ್ ಬಸ್ ಮಾತ್ರ ಹೊರಡುವ ಸೂಚನೆಗಳು ಕಾಣಲಿಲ್ಲ. ಖುದ್ದೂಸ್ ಸರ್ಕಾರಿ ಬಸ್ಸಿಗೆ ಕೆಲಸಕ್ಕೆ ಸೇರುವ ಮೊದಲು ಮೀನು ಹಿಡಿಯುವ ದೊಡ್ಡ ಟ್ರಾಲರ್ ದೋಣಿಗೆ ಕ್ಯಾಪ್ಟನ್ ಆಗಿದ್ದನಂತೆ. ಆದ್ದರಿಂದಲೇ ಅವನು ಬಸ್ ಡ್ರೈವರ್ ಆದ ಮೇಲೂ ತನ್ನನ್ನು ತಾನು ಕ್ಯಾಪ್ಟನ್ ಎಂದೇ ಕರೆದುಕೊಳ್ಳುತ್ತಿದ್ದ. ಮೆಲ್ಲಗೆ ದೋಣಿಯಂತೆ ಚಲಿಸುತ್ತಿದ್ದ ಅವನ ಬಸ್ಸು ಶೆಟ್ಟುಗಾಡಿಯಾದರೂ ಎಲ್ಲರೂ ತಮಾಷೆಗಾಗಿ ಅದನ್ನು ಖುದ್ದೂಸ್ ಎಕ್ಸ್‌ಪ್ರೆಸ್ ಎಂದು ಕರೆಯುತ್ತಿದ್ದರು. ಜುಗಾರಿ ಕ್ರಾಸ್ನಲ್ಲಿ ಇಳಿದು 3 ರೂಪಾಯಿ ಕೊಡಬಂದ ಉದ್ದೇಗೌಡನಿಗೂ ಬಸ್ ಕಂಡಕ್ಟರಿಗೂ ಎಷ್ಟು ದುಡ್ಡು ಕೊಡಬೇಕು ಎನ್ನುವುದರ ಬಗ್ಗೆ ಜಟಾಪಟಿ ಹತ್ತಿದೆ ಖುದ್ದೂಸ್ ಎಕ್ಸ್‌ಪ್ರೆಸ್ ತಡವಾಗಲು ಕಾರಣ. ಟಿಕೆಟ್ ಕೊಡದೆ ಎಂಥಿದ್ದರೂ ಹಡಬಿಟ್ಟಿ ದುಡ್ಡು ಕಂಡಕ್ಟರು ಹೊಡ್ಕೊಳ್ತಿದ್ದಾನೆ, ಅದರಲ್ಲಿ ಚೌಕಾಶಿ ಎಂಥದ್ದು? ಸಿಕ್ಕಿದ್ದೇ ಲಾಭ ಅಂತ ಕೊಟ್ಟಷ್ಟು ದುಡ್ಡು ಜೇಬಿಗೆ ಇಳಿಬಿಡೋದು ಬಿಟ್ಟು ಅದರಲ್ಲೂ ಚೌಕಾಶಿ ಮಾಡ್ತಿದ್ದಾನಲ್ಲ ಎನ್ನುವುದೇ ಉದ್ದೇಗೌಡನ ಪಾಯಿಂಟು.
ಟಿಕೆಟ್ ಇಲ್ಲದೆ ಜನ ಸಾಗಿಸೋದು ಎಂಥ ರಿಸ್ಕು. ದಾರಿಯಲ್ಲಿ ಯಾವನಾದರೂ ಚೆಕ್ಕಿಂಗ್ನವನು ಕೈ ಅಡ್ಡ ಹಾಕಿ ನನ್ಮೇಲೆ ಕೇಸ್ ಹಾಕಿದ್ರೆ ಇವನಪ್ಪ ಬಂದು ಬಿಡಿಸ್ತಾನ. ಟಿಕೆಟ್ ಬೇಡ ಅಂದ್ರೂ ಅರ್ಧ ಚಾರ್ಜ್ ಆದ್ರೂ ಕೊಡಬೇಡ ಇವನು. ನಾವೇನು ಇಲ್ಲಿ ಧರ್ಮಕ್ಕಿದ್ದೀವಾ ಎನ್ನುವುದು ಕಂಡಕ್ಟರ್ ಮಹಾಶಯನ ಮರ್ಜಿ. ಇಬ್ಬರ ವಾದದಲ್ಲೂ ಕೆಲವು ಒಳ್ಳೆಯ ಪಾಯಿಂಟ್ಗಳು ಇದ್ದುದರಿಂದ ಜನಕ್ಕೆ ಈ ಧರ್ಮಸೂಕ್ಷ್ಮ ಬಿಡಿಸುವುದು ಕಷ್ಟವಾಯಿತು. ಉದ್ನೇಗೌಡ 3 ರೂಪಾಯಿ ಬಿಚ್ಚುವ ಹಾಗಿಲ್ಲ. ಅಲ್ಲಿಯವರೆಗೂ ಬಸ್ಸು ಮುಂದುವರಿಯುವ ಹಾಗಿಲ್ಲ. ಅರ್ಜೆಂಟಿದ್ದವನು, ನೀವಿಬ್ರು ಮಾಡ್ತಿಲ್ಲೋದೇ ಹಲ್ಕ ಕೆಲ್ಸ, ಅಂಥದ್ರಾಗೆ ಬಸ್ಸು ಬೇರೆ ತಡ ಮಾಡ್ತಿದ್ದೀರಾ ಎಂದಿದ್ದಕ್ಕೆ, ತಿಕ್ಕ ಮುಚ್ಚಣ್ ಕೂತ್ಕೊಳ್ಳಯ್ಯ ಸುಮ್ನೆ, ನಿನಗೆ ಕೈ ಅಡ್ಡ ಹಾಕ್ತಲ್ಲೆಲ್ಲ ನಿಲ್ಸಿ ಹತ್ತಿಸ್ಕೊಂಡು ಬಂದಿದ್ದು ತಲೆಯೆಲ್ಲ ಮಾತಾಡಬೇಡ ಎಂದು ಕಂಡಕ್ಟರ್ ಮಹಾಶಯನು, ಇನ್ನು ಯಾವನೋ ಧರ್ಮರಾಯನ್ ಹುಟ್ಟೋನ್ ಬಂದ ನೋಡ್ರಪ್ಪ ನಾ ಹೇಳಕ್ಕೆ ಅಂತ ಎಂದು ಉದ್ದೇಗೌಡನು ಕಂಡಕ್ಟರ್ ಜೊತೆಯೇ ಜಂಟಿ ಹೇಳಿಕೆ ಕೊಟ್ಟು, ಇಬ್ಬರೂ ಜಗಳವಾಡುತ್ತಿದ್ದವರು ತನ್ನ ವಿರುದ್ಧ ಮಾತ್ರ ಒಟ್ಟಾಗಿದ್ದನ್ನು ನೋಡಿ ಗಾಬರಿಯಾಗಿ ಅವನು ಸುಮ್ಮನಾದ. ಉದ್ದೇಗೌಡನಿಗೆ ರಿಯಾಯಿತಿ ತೋರಿಸಿದರೆ ಒಳಗೆ ಟಿಕೆಟ್ ಇಲ್ಲದೆ ಕುಳಿತಿರುವ ಅನೇಕರು ಉದ್ದೇಗೌಡ ಹಾಕಿಕೊಟ್ಟ ದಾರಿಯಲ್ಲೇ ಸಾಗುತ್ತಾರೆ ಎಂದು ಗೊತ್ತಿದ್ದೇ ಕಂಡಕ್ಟರು 3 ರೂಪಾಯಿ ತಾನೆ ಎಂದು ಡೀಲ ಬಿಡಲಿಲ್ಲ. ಉದ್ದೇಗೌಡನ ಮೊಂಡಾಟಕ್ಕೆ ಜಗ್ಗದೆ, ಈಗ ಒಳ್ಳೆ ಮಾತ್ನಲ್ಲಿ 3 ರೂಪಾಯಿ ಬಿಚ್ಚಿಯಾ, ಇಲ್ಲ ಟಿಕೆಟ್ ಹನ್ನ, ನನಗೂ ಬೇಡ ನಿನಗೂ ಬೇಡ, ಸರ್ಕಾರೇ ಹೋಗ್ಲಿ ತಗ, ಅಲ್ಲಿಂದಿಲ್ಲಿಗೆ 12 ರೂಪಾಯಿ ಚಾರ್ಜು, ಇಲ್ಲಿ ಮಡಗು ಗೌಡ ಎಂದು ಬ್ರಹ್ಮಾಸ್ತ್ರ ಬಿಟ್ಟು ಟಿಕೆಟ್ ಪುಸ್ತಕ ತೆಗೆದು ಟಿಕೆಟ್ ಹರಿದು ಬಿಡುತ್ತೇನೆ ಎನ್ನುವಂತೆ ಅಭಿನಯಿಸಿದ. ಹಾಗೆನ್ನುತ್ತಿದ್ದಂತೆಯೇ ಉದ್ದೇಗೌಡ ಗಾಬರಿ ಬಿದ್ದು, ಅಯ್ಯಯ್ಯೋ ತಡಿ ತಗೋ ಮಾರಾಯ ದುಡ್ಡು, ಟಿಕೀಟು ಹರಿದ್ರೆ ನಾನು ಎಲ್ಲಿಂದ ತಲ್ಲಿ ಅಷ್ಟೊಂದುಡ್ಡ ಎಂದು ಬೇಗ ಬಕ್ಕಣದುಂಡ ಮುದ್ದೆಯಾಗಿದ್ದ 1 ರೂಪಾಯಿಯ 3 ನೋಟುಗಳನ್ನು ತೆಗೆದು ಕೊಟ್ಟ. ಅಲ್ಲಿಗೆ ದೊಡ್ಡ ಸಮಸ್ಯೆ ಬಗೆಹರದಂತಾಗಿ ಪ್ರಯಾಣಿಕರು ನಿಟ್ಟುಸಿರುಬಿಟ್ಟರು. ನ್ಯಾಯ ಹೇಳಿ ಉಗಿಸಿಕೊಂಡವನು ಮಾತ್ರ, ಇನ್ನೆಷ್ಟೊತ್ತಿಗೆ ಹೋದರೆ ಏನು ಬಿಡಿ, ರಾಹುಕಾಲ ಶುರುವಾಗೇ ಹೋಯಿತು ಎಂದು ಹೇಳಿ ಖಿನ್ನನಾದ. ಸುತ್ತ ಮಲೆತು ನಿಂತಿದ್ದ ಮಾಲೆ ಪರ್ವತಗಳು, ಕಿಕ್ಕಿರಿದಿದ್ದ ಕಾಡಿನ ದಟ್ಟಣಿ, ಮೋಡ ಕವಿದು ಕತ್ತಲಾಗುತ್ತಿದ್ದ ಆಕಾಶ, ಈ ಭೀಷಣ ಹಿನ್ನೆಲೆಯಲ್ಲಿ ಆ ಢಕಲೋ ಬಸ್ಸು ಹಾಸ್ಯಾಸ್ಪದವಾಗಿ ಕಾಣಿತು. ಘಾಟಿ ರಸ್ತೆ ಹತ್ತಬೇಕಾದರೆ ರೇಡಿಯೇಟರ್ ಬಿಸಿಯಾಗುತ್ತದೆ ಎಂದು ಅದರ ಮುಂದುಗಡೆ ಗ್ರಿಲ್ ತೆಗೆದು ಡ್ರೈವರ್ ಮಹಾಶಯ ಒಳಗಿಟ್ಟಿದ್ದ. ಆದ್ದರಿಂದ ಬಸ್ಸು ಮೂಗು ಕತ್ತರಿಸಿದ ಮುಖದಂತೆ ಕಾಣಿತ್ತು. ದೇವಪುರದ ಬೋರ್ಡನ್ನು ಗಡಿಬಿಡಿಯಲ್ಲಿ ತಲೆಕೆಳಗಾಗಿ ಇಟ್ಟಿದ್ದನ್ನು ಯಾರೂ ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ. ಒಂದು ಕಡೆಯ ಸ್ಪ್ರಿಂಗುಗಳೆಲ್ಲ ಸಂತೆ ದಿನ ಹಾಕುತ್ತಿದ್ದ ಓವರ್ಲೋಡಿನ ದೆಸೆಯಿಂದಾಗಿ ಕುಗ್ಗಿ ಬೆಂಡಾಗಿ ಇಡೀ ಬಸ್ಸು ಒಂದು ಕಡೆಗೆ ವಾಲಿಕೊಂಡಿತ್ತು. ಘಾಟಿ ತಿರುವುಗಳಂತೂ ಹೊರಗಿನಿಂದ ನೋಡುವವರಿಗೆ ಬಸ್ಸು ಇನ್ನೇನು ಬಿದ್ದೇ ಹೋಗುತ್ತದೆ ಎನ್ನುವಂತೆ ಕಾಣುತ್ತಿತ್ತು. ಬಸ್ಸಿನ ಬಾಡಿಯ ಮೇಲೂ ಗಾಜುಗಳ ಮೇಲೂ ಕರ್ನಾಟಕದ ರಾಜಕೀಯ ಚಟುವಟಿಕೆಗಳ ಅಸಂಬದ್ಧ ಪ್ರಲಾಪಗಳನ್ನೆಲ್ಲ ಘೋಷಣೆಗಳ ರೂಪದಲ್ಲಿ ನೋಡಬಹುದಿತ್ತು. ಅನೇಕ ಊರುಗಳ ಬಂದುಗಳು, ಅನೇಕ ಪಾರ್ಟಿಗಳ ಹೋರಾಟಗಳು, ರಸ್ತೆ ರೋಕೋಗಳು, ಅನೇಕ ಮಂತ್ರಿಗಳಿಗೆ ಧಿಕ್ಕಾರಗಳು ತಲೆಕೆಳಗಾಗಿ ಕುಳಿತಿದ್ದ ದೇವಪುರದ ಬೋರ್ಡನ್ನು ಹಿನ್ನೆಲೆಗೆ ತಳ್ಳಿ ಬಸ್ಸಿನ ಮೇಲೆ ಪ್ರಧಾನವಾಗಿ ರಾರಾಜಿಸುತ್ತಿದ್ದವು. ಘಾಟಿ ಉಬ್ಬನ್ನು ಹತ್ತುವಾಗ ಅದರ ಗೇರ್ ಸ್ಲಿಪ್ ಆಗದಂತೆ ಎಡಗಾಲಿನಿಂದ ಅವನು ಗೇರ್ ಲಿವರನ್ನು ಒತ್ತಿ ಹಿಡಿಯದಿದ್ದರೆ ಬಸ್ಸು ನ್ಯೂಟ್ರಲ್ ಆಗಿ ಬಿಡುತ್ತಿತ್ತು. ಹಿಂದೊಮ್ಮೆ ಮೇದರಹಳ್ಳಿ ಟರ್ನಿಂಗ್ನಲ್ಲಿ ಗಾಡಿ ಇದ್ದಕ್ಕಿದ್ದಂತೆ ನ್ಯೂಟ್ರಲ್ ಆಗಿ ಬಸ್ಸು ಹಿಂದಕ್ಕೆ ಹೋಗಲು ಶುರುವಾಗಿ ಅನೇಕ ಪ್ರಯಾಣಿಕರಿಗೆ ಪರಂಧಾಮಕ್ಕೆ ಟಿಕೆಟ್ ಸಿಗುವುದರಲ್ಲಿತ್ತು. ಕಂಡಕ್ಟರಿನ ಸಮಯಪ್ರಜ್ಞೆಯಿಂದಲೂ ಘಾಟಾ ದೇವ್ಜೆ ಎಂದು ಡ್ರೈವರ್ ಆರ್ತನಾದ ಮಾಡಿದ್ದರಿಂದಲೂ 37 ಜನ ಪ್ರಯಾಣಿಕರ ಪ್ರಾಣ ಅವತ್ತು ಉಳಿಯಿತು. ಕಂಡಕ್ಟರ್ ಬಸ್ಸು ಹಿಂದಕ್ಕೆ ಹೋಗದಂತೆ ಘಾಟಾ ಕೊಟ್ಟರೂ ಬಸ್ಸು 2 ಸಾರಿ ಧಡಲ್ ಎಂದು ಅದನ್ನು ಹತ್ತಿಳಿದು ಸುದೈವಕ್ಕೆ ಹೇಗೋ 3ನೇ ಸಾರಿ ನಿಂತು. ಆ ಬಸ್ಸಿನ ಝಕಮ್ಮಾಗಿರುವ ಬ್ರೇಕ್ ಪೈಪ್ಗಳು, ಗಟ್ಟರ್ ಹಾಕಿರುವ ಟೈರ್ಗಳು, ಬ್ಯಾಂಡೇಜ್ ಬಿಗ್ಗಿದಂತೆ ಬಟ್ಟೆ ಸುತ್ತಿರುವ ರೇಡಿಯೇಟರ್ ಹೋಸ್ಗಳು, ಗೊತ್ತಿದ್ದವರಾದರೂ ಅಷ್ಟೊಂದು ನಿರಾಂತಕವಾಗಿ ಆ ಬಸ್ಸಿನಲ್ಲಿ ಕುಳಿತುಕೊಳ್ಳುತ್ತಿದ್ದರೆ ಹೇಳಲಾಗದು. ಜುಗಾರಿ ಕ್ರಾಸ್ ದಾಟಿ ಘಾಟಿ ಪ್ರಾರಂಭವಾಗುತ್ತಿದ್ದ ಹಾಗೆ ಕಂಡಕ್ಟರ್ ಮಹಾಶಯ, ನೋಡ್ರಿ ಗಂಡ್ಸೆಲ್ಲ ಕಿಟಕಿ ಮುಚ್ಚಳ್ರಿ, ಹೆಂಗ್ಸೆಲ್ಲ ಕಿಟಕಿ ತಕೊಳ್ರಿ ಅಮ್ಮ, ತಲೆ ಸುತ್ತು ಬಂದ್ರೆ ಹೊಟ್ಟೆ ತೊಳ್ಸಿದ್ರೆ ತಲೆ ಆಚೆಗೆ ಹಾಕಿ ಉಗೀರಿ, ಅಲ್ಲಿ ಸೀಟ್ ಮೇಲೆಲ್ಲ ಅವಂತ್ರ ಮಾಡ್ಬೇಡ್ರಿ ಎಂದು ಕೂಗಿದ. ಹೆಂಗಸರು ಗಾಂತಿ ಮಾಡಿದ್ದು ಹಿಂದೆ ಕುಳಿತಿರುವ ಗಂಡಸರ ಮೂತಿಗೆಲ್ಲ ಬಿದ್ದು ಗಲಾಟೆಗಳಾಗದೇ ಇರಲಿ ಎಂದೇ ಅವನು ಈ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು. ಅವನ ಕಡೆ ಕೊಂಕು ನೋಟ ಬೀರಿದ ಒಂದಿಬ್ಬರು ಗಂಡಸರತ್ತ ತಿರುಗಿ, ಏನ್ ಮಾಡ್ತೀರಾ, ದೇವಸ್ಥಾನದ ಊಟ ಧರ್ಮಕ್ಕೆ ಸಿಗುವಂತ ತಾರಾಮಾರಿ ತುನಿಡ್ತಾರೆ ಎಂದು ವ್ಯಂಗ್ಯವಾಗಿ ಹೇಳಿ ಸುರೇಶನಿಗೆ 2 ಟಿಕೆಟ್ ಹರಿದುಕೊಟ್ಟು ಚಿಲ್ಲರೆ ವಾಪಸ್ ಕೊಡದೆ ಅವನ 2 ಮೂಟೆಗಳ ಲಗೇಜ್ ಚಾರ್ಜ್ ಎಂದು ದಬಾಯಿಸಿದ. ಸುರೇಶ ಜಗಳ ಮಾಡುವ ಮೂಡಿನಲ್ಲಿರಲಿಲ್ಲ. ಅಲ್ಲದೆ ಕೆಲವೇ ಕ್ಷಣಗಳ ಹಿಂದೆ ಉದ್ದೇಗೌಡನ ಜೊತೆ ಕಂಡಕ್ಟರ್ ಜಗಳವಾಡಿದ್ದನ್ನು ನೋಡಿದ ಯಾವನೂ ಅವನೊಡನೆ ತರಳೆಗೆ ಇಳಿಯಲು ಇಷ್ಟಪಡುತ್ತಿರಲಿಲ್ಲ. ಅವರೇ ಹಂಕಲ್ ಹತ್ತಿರ ಒಂದು ಮ್ಯಾರೇಜ್ ಪಾರ್ಟಿ ಕೈಯಡ್ಡ ಹಾಕಿ ಬಸ್ಸಿನ ತುಂಬ ತುಂಬಿಕೊಂಡರು. ಮುಂದೆ ಜಾಗ ಇದೆಯೋ ಇಲ್ಲವೋ ಒಂದನ್ನು ಲೆಕ್ಕಿಸದೆ ಹೋಗ್ರಿ ಮುಂದೆ ಎಂದು ಹೆಂಗಸರು ಮಕ್ಕಳೆಂದು ನೋಡದೆ ಎಲ್ಲರ ಮುಕ್ಕಳಿಗೂ ಕೈ ಹಚ್ಚಿ ಬುಟ್ಟಿಗೆ ಸಾಮಾನು ತುರುಕಿದಂತೆ ಕಂಡಕ್ಟರ್ ಅವರನ್ನು ತುರುಕಿದ. ಜರಬರ ಎನ್ನುತ್ತಿದ್ದ ಹೊಸ ಸೀರೆ ಪಂಚೆಗಳನ್ನು ಉಟ್ಟುಕೊಂಡಿದ್ದ ಗಂಡಸರು ಹೆಂಗಸರು ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಬಿದ್ದು, ಒಬ್ಬರ ಕಾಲು ಒಬ್ಬರು ತುಳಿದು, ಗಂಡಸರ ಮೇಲೆ ಹೆಂಗಸರು, ಹೆಂಗಸರ ಮೇಲೆ ಗಂಡಸರು ಕಿಸಿ ರೇಗಾಡಿದರು.
ಮೇದರಹಳ್ಳಿ ದಾಟಿ 1 ಮೈಲಿ ಹೋಗಿ ಎಡಕ್ಕೆ ತಿರುಗಿದ ಕೂಡಲೇ 2 ಅಪರಿಚಿತ ಪ್ಯಾಂಟ್ಧಾರಿ ವ್ಯಕ್ತಿಗಳು ಬಸ್ಸಿಗೆ ಕೈಯಡ್ಡ ಹಾಕಿ ಬಸ್ ಹತ್ತಿಕೊಂಡರು. ಅವರನ್ನು ಹತ್ತಿಸಿಕೊಳ್ಳುವಾಗ, ಇನ್ನು ಮುಂದೆ ಹೋಗು, ಎಲ್ಲಿಗಂತ ಹೋಗೋದು, ಇವನಪ್ಪನ್ ಮನೆಗೆ ಎಂದು ಮುಂದೆ ಹೋಗಲು ಜಾಗವಿಲ್ಲ ಎಂದು ಗೊಣಗಿದ ಒಬ್ಬ ಮ್ಯಾರೇಜ್ ಪಾರ್ಟಿಯವನಿಗೆ, ಕೈಕಾಲ್ ಚಾಚ್ಕೊಂಡು ಕುಟ್ಕೋಬೇಕು ಅಂತಿದ್ರೆ ಎಲ್ಲೇ ಮಾವನ್ ಮನೇಲೇ ಇರಬೇಕಿತ್ತು, ಬಸ್ಸಿಗ್ಯಾಕ್ ಹತ್ತಿದೆ, ಇದೊಳಗೆ ನಾ ಹೇಳಂಗೆ ಕೇಳಬೇಕು ಎಂದು ಕಂಡಕ್ಟರ್ ಮಹಾಶಯ ಕೂಗಿದ. ಯಾರೂ ಕಂಡಕ್ಟರ್ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿ ಜಗಳವಾಡಲಿಲ್ಲ. ಕೂತು ಬೇಜಾರಾಗಿ ಬೋರಾದ ಎಲ್ಲಾ ಪ್ರಯಾಣಿಕರಿಗೂ ಕಂಡಕ್ಟರ್ ಮಾತುಗಳು ಲಘು ಮನೋರಂಜನೆ ಒದಗಿಸುತ್ತಿತ್ತಷ್ಟೆ. ಮೊದಲೇ ಕುಳಿತಿದ್ದವರು ಕಂಡಕ್ಟರ ವಾಗ್ದಾನಗಳಿಗೆ ಹೊಸದಾಗಿ ಹತ್ತುವವರು ತುತ್ತಾಗುವುದನ್ನು ನೋಡಿ ಆನಂದಿಸುತ್ತಿದ್ದರು. ಆದರೆ ಹೊಸದಾಗಿ ಹತ್ತಿದ ಈ ಇಬ್ಬರ ಮೇಲೆ ಮಾತ್ರ ಕಂಡಕ್ಟರನ ಯಾವ ವಾಗ್ದಾನಗಳೂ ಹೋಗಲಿಲ್ಲ. ಅವರ ಮುಖದಲ್ಲಿ ಕಾಣುತ್ತಿದ್ದ ಕಾಠಿಣ್ಯವೋ, ಕ್ರೌರ್ಯವೋ ಅಥವಾ ಅವರ ಅಪರಿಚಿತ ಮುಖಗಳೋ ಏನೋ ಒಂದು ಕಂಡಕ್ಟರನ ನಾಲಗೆಗೆ ತಡ ಹಾಕಿತ್ತು. ಕೂರಲು ಜಾಗವಿಲ್ಲದೆ ನುಗ್ಗಾಡುತ್ತಾ ಬಂದು ಸುರೇಶನಿಗೂ ಏಲಕ್ಕಿ ಮೂಟೆಗೂ ನಡುವೆ ನಿಂತ ಅವರನ್ನೊಮ್ಮೆ ಸುರೇಶ ನೋಡಿದ. ತೀರಾ ಅಪರಿಚಿತವಾಗಿ ಕಂಡ ಅವರ ಬಗ್ಗೆ ಅವನಿಗೇನೂ ಅನಿಸಲೇ ಇಲ್ಲ. ಆ ರಸ್ತೆಯಲ್ಲೇ ಅಪರಿಚಿತ ಮುಖಗಳಿಗೇನೂ ಕೊರತೆಯಿರಲಿಲ್ಲ. ಬಸ್ಸಿನ ಜಗ್ಗಾಟದಲ್ಲಿ ತೂರಾಡಿ ಕೊನೆಗೆ ಅವರಿಬ್ರೂ ಅವನ ಮೂಟೆಗಳ ಮೇಲೆ ಕುಳಿತುಬಿಟ್ರು.